ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಡೊನಾಲ್ಡ್ ಟ್ರಂಪ್ ಅಮೆರಿಕಾದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಮೇಲೆ ಜಗತ್ತಿನಲ್ಲಿ ಏನೇನೋ ಬೆಳವಣಿಗೆಗಳು ನಡೀತಾ ಇದೆ. ಆದರೆ ಇವತ್ತು ನಡೆದಿರೋ ಘಟನೆ ಯಾರ ಊಹೆಗೂ ನಿಲುಕದ್ದು. ಹಾಲಿವುಡ್ ಸಿನಿಮಾಗಳಲ್ಲಿ ನಡೆಯೋ ಥರ ಅಮೆರಿಕಾದ ಸೇನೆ ಬೇರೊಂದು ದೇಶದ ಅಧ್ಯಕ್ಷನನ್ನೇ ರಾತ್ರೋರಾತ್ರಿ ಹೋಗಿ ಎತ್ತಾಕೊಂಡು ಬಂದಿದ್ದಾರೆ. ಹೌದು, ಇದು ಈ ಹೊತ್ತಿಗೆ ಬಿಗ್ ಬ್ರೇಕಿಂಗ್ ನ್ಯೂಸ್. ವೆನೆಜುವೆಲಾ ದೇಶದ ಅಧ್ಯಕ್ಷ ನಿಕೋಲಸ್ ಮೆಡುರೋ ಮತ್ತು ಅವರ ಪತ್ನಿಯನ್ನ ಅಮೆರಿಕದ ಸೈನಿಕರು ಬಂಧಿಸಿ ವಿಮಾನದಲ್ಲಿ ಅಮೆರಿಕಕ್ಕೆ ಕರೆದೊಯ್ದಿದ್ದಾರೆ. ಆದರೆ ಸ್ನೇಹಿತರೆ, ಇದು ರಾತ್ರೋರಾತ್ರಿ ನಡೆದ ಘಟನೆಯಲ್ಲ. ಇದರ ಹಿಂದೆ ಆಯಿಲ್, ಡ್ರಗ್ಸ್, ಇಮಿಗ್ರೇಷನ್ ಮತ್ತು ಹಳೆಯ ದ್ವೇಷದ ದೊಡ್ಡ ಇತಿಹಾಸ ಇದೆ. ಏನಿದು ಟ್ರಂಪ್ ಸೀಕ್ರೆಟ್ ಪ್ಲಾನ್? ಇದರ ಹಿಂದೆ ಇರೋ ಅಮೆರಿಕದ ಪೆಟ್ರೋಲ್ ಪಾಲಿಟಿಕ್ಸ್ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಹೈ ವೋಲ್ಟೇಜ್ ಕಾರ್ಯಾಚರಣೆಯ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಂದು ದೋಸ್ತ್ ಇಂದು ದುಶ್ಮನ್, ಸ್ನೇಹಿತರಾಗಿದ್ದವರು ಬದ್ಧ ವೈರಿಗಳಾದ ಕಥೆ. ಸ್ನೇಹಿತರೆ, ಇವತ್ತು ಅಮೆರಿಕ ವೆನೆಜುವೆಲಾವನ್ನ ಬದ್ಧ ವೈರಿ ಅಂತ ನೋಡ್ತಾ ಇದೆ. ಆದ್ರೆ ಒಂದು ಕಾಲದಲ್ಲಿ ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು ಅನ್ನೋದು ನಿಮ್ಗೆ ಗೊತ್ತಾ? ಶೀತಲ ಸಮರದ ಸಂದರ್ಭದಲ್ಲಿ ರಷ್ಯಾ ವಿರುದ್ಧ ಹೋರಾಡಲು ಅಮೆರಿಕಕ್ಕೆ ವೆನೆಜುವೆಲಾ ಬೇಕಿತ್ತು. ಆದ್ರೆ ಸಂಬಂಧ ಹದಗೆಟ್ಟಿದ್ದು 1958ರಲ್ಲಿ. ಅಂದು ಅಮೆರಿಕದ ಉಪಾಧ್ಯಕ್ಷರಾಗಿದ್ದ ರಿಚರ್ಡ್ ನಿಕ್ಸನ್ ವೆನೆಜುವೆಲಾ ರಾಜಧಾನಿ ಕ್ಯಾರಕಾಸ್ಗೆ ಹೋಗಿದ್ರು. ಆಗ ರೊಚ್ಚಿಗೆದ್ದ ಅಲ್ಲಿನ ಜನ ನಿಕ್ಸನ್ ಕಾರಿನ ಮೇಲೆ ಕಲ್ಲು ತೂರಾಟ ನಡೆಸಿ ಉಗುಳಿ ನಿಕ್ಸನ್ ಸಾಯ್ಲಿ ಅಂತ ಘೋಷಣೆ ಕೂಗಿದ್ರು. ಅವತ್ತು ನಿಕ್ಸನ್ ಪ್ರಾಣ ಉಳಿಸಿಕೊಂಡು ವಾಪಸ್ ಬಂದ್ರು. ಆದ್ರೆ ಇಬ್ಬರ ನಡುವಿನ ಸಂಬಂಧ ಹಳಸೋಕೆ ಶುರುವಾಯಿತು. ಇಷ್ಟೆಲ್ಲ ನಡೆದ್ರು ಅಮೆರಿಕ ವೆನೆಜುವೆಲಾ ಜೊತೆಗೆ ದೋಸ್ತಿ ಮುಂದುವರಿಸಿತು. ಇದಕ್ಕೆ ಮುಖ್ಯ ಕಾರಣ ವೆನೆಜುವೆಲಾದಲ್ಲಿದ್ದ ತೈಲ. ಸ್ನೇಹಿತರೆ, ನಿಮ್ಗೆ ಒಂದು ವಿಷಯ ಗೊತ್ತಿರಲಿ, ಇಡೀ ವಿಶ್ವದಲ್ಲೇ ಅತಿ ಹೆಚ್ಚಿನ ತೈಲ ನಿಕ್ಷೇಪಗಳಿರೋದು ಅರಬ್ ದೇಶಗಳಲ್ಲೂ ಅಲ್ಲ, ಸೌದಿ ಅರೇಬಿಯಾದಲ್ಲೂ ಅಲ್ಲ. ಅದಿರೋದು ಅಮೆರಿಕದ ಪಕ್ಕದಲ್ಲೇ ಇರೋ ವೆನೆಜುವೆಲಾದಲ್ಲಿ. ಇದೇ ಕಾರಣಕ್ಕೆ ಮೊದಲಿನಿಂದಲೂ ಅಮೆರಿಕಕ್ಕೆ ವೆನೆಜುವೆಲಾ ಮೇಲೆ ಕಣ್ಣು. ಆರಂಭದಲ್ಲಿ ಇಬ್ಬರ ನಡುವೆ ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ 1999ರಲ್ಲಿ ಹ್ಯೂಗೋ ಚಾವೆಜ್ ಅಧಿಕಾರಕ್ಕೆ ಬಂದ ಮೇಲೆ ಕತೆ ಸಂಪೂರ್ಣ ಬದಲಾಯಿತು. ಚಾವೆಜ್ ಅಮೆರಿಕವನ್ನ ನೇರ ಎದುರು ಹಾಕೊಂಡ್ರು. ಒಮ್ಮೆ ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡುವಾಗ ಅಮೆರಿಕದ ಹಿಂದಿನ ಅಧ್ಯಕ್ಷ ಜಾರ್ಜ್ ಬುಷ್ ಅವರನ್ನ ದೆವ್ವ ಅಂತ ಕರೆದು ಅವಮಾನಿಸಿದ್ರು. ಈ ಚಾವೆಜ್ ನಂತರ ಅಧಿಕಾರಕ್ಕೆ ಬಂದವರೇ ಈಗ ಬಂಧನವಾಗಿರೋ ನಿಕೋಲಸ್ ಮೆಡುರೋ. ಅಂದಿನಿಂದ ಹೊತ್ತಿಕೊಂಡ ದ್ವೇಷದ ಬೆಂಕಿ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ. ಶನಿವಾರ ಬೆಳ್ಳಂಬೆಳಗ್ಗೆ ಟ್ರಂಪ್ ಘೋಷಿಸಿದ ಡೆಡ್ಲಿ ಆಪರೇಷನ್. ಶನಿವಾರ ಬೆಳ್ಳಂಬೆಳಗ್ಗೆ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಖಾತೆಯಲ್ಲಿ ಒಂದು ಬಾಂಬ್ ಸಿಡಿಸಿದ್ರು. ನಮ್ಮ ಸೇನೆ ವೆನೆಜುವೆಲಾ ಮೇಲೆ ದೊಡ್ಡ ಮಟ್ಟದ ದಾಳಿ ನಡೆಸಿದೆ. ಅಲ್ಲಿನ ಅಧ್ಯಕ್ಷ ನಿಕೋಲಸ್ ಮೆಡುರೋ ಈಗ ನಮ್ಮ ಕಸ್ಟಡಿಯಲ್ಲಿದ್ದಾರೆ ಅಂತ ಘೋಷಿಸಿದ್ರು. ಇದಾದ ಬೆನ್ನಲ್ಲೇ ನ್ಯೂಯಾರ್ಕ್ ಟೈಮ್ಸ್ ಜೊತೆ ಮಾತನಾಡಿದ ಟ್ರಂಪ್ ಇದನ್ನ ಬ್ರಿಲಿಯಂಟ್ ಆಪರೇಷನ್ ಅಂತ ಕರೆದಿದ್ದಾರೆ. ಅಮೆರಿಕದ ಸೈನಿಕರು ಮತ್ತು ಪ್ಲಾನಿಂಗ್ ಅದ್ಭುತವಾಗಿತ್ತು ಅಂತ ಹೇಳಿ ಸಂಭ್ರಮಿಸಿದ್ದಾರೆ. ಆದ್ರೆ ಅತ್ತ ವೆನೆಜುವೆಲಾದಲ್ಲಿ ಪರಿಸ್ಥಿತಿ ಭಯಾನಕ ಆಗಿದೆ. ರಾಜಧಾನಿ ಕ್ಯಾರಕಾಸ್ನಲ್ಲಿ ಮತ್ತು ಮಿಲಿಟರಿ ಬೇಸ್ಗಳ ಹತ್ತಿರ ದೊಡ್ಡ ಸ್ಫೋಟದ ಶಬ್ದಗಳು ಕೇಳಿಸ್ತಾ ಇವೆ. ಆಗಸದಲ್ಲಿ ಅಮೆರಿಕದ ಯುದ್ಧ ವಿಮಾನಗಳು ಹಾರಾಡ್ತಿವೆ ಅಂತ ಅಲ್ಲಿನ ಜನ ವರದಿ ಮಾಡಿದ್ದಾರೆ. ಮೇ ತಿಂಗಳ ಆ ಕರಾಳ ರಾತ್ರಿ ಅಮೆರಿಕದಲ್ಲಿ ನಡೆದಿತ್ತು ಸೀಕ್ರೆಟ್ ಮೀಟಿಂಗ್. ಸ್ನೇಹಿತರೆ, ಈ ಬಂಧನದ ಪ್ಲಾನ್ ರೆಡಿಯಾಗಿದ್ದು ಕಳೆದ ಮೇ ತಿಂಗಳಲ್ಲಿ ಶ್ವೇತಭವನದ ಓವಲ್ ಆಫೀಸ್ನಲ್ಲಿ. ಅಲ್ಲಿ ಡೊನಾಲ್ಡ್ ಟ್ರಂಪ್ ಜೊತೆ ಇದ್ದಿದ್ದು ಇಬ್ಬರು ಪ್ರಮುಖ ವ್ಯಕ್ತಿಗಳು. ಒಬ್ರು ಮಾರ್ಕೋ ರೂಬಿಯೋ, ಈಗಿನ ವಿದೇಶಾಂಗ ಸಚಿವ. ಇನ್ನೊಬ್ರು ಸ್ಟೀಫನ್ ಮಿಲ್ಲರ್. ಅವತ್ತು ಟ್ರಂಪ್ಗೆ ಒಂದು ಸಂಕಷ್ಟ ಎದುರಾಗಿತ್ತು. ಟ್ರಂಪ್ ತರಲು ಹೊರಟಿದ್ದ ಒಂದು ಮಸೂದೆಗೆ ಕ್ಯೂಬನ್ ಅಮೆರಿಕನ್ ರಾಜಕಾರಣಿಗಳ ವೋಟು ಬೇಕಿತ್ತು. ಆ ವೋಟು ಬೇಕಂದ್ರೆ ವೆನೆಜುವೆಲಾ ಅಧ್ಯಕ್ಷ ಮಡುರೋ ಕಥೆ ಮುಗಿಸಿ ಅಂತ ಆ ರಾಜಕಾರಣಿಗಳು ಕಂಡೀಷನ್ ಹಾಕಿದ್ರು. ಆಗ ಸ್ಟೀಫನ್ ಮಿಲ್ಲರ್ ಒಂದು ಐಡಿಯಾ ಕೊಟ್ರು. ನಮಗೆ ಇಮಿಗ್ರೇಷನ್ ಮತ್ತು ಡ್ರಗ್ಸ್ ಸಮಸ್ಯೆ ಇದೆ. ಡ್ರಗ್ಸ್ ಹಡಗುಗಳ ಮೇಲೆ ದಾಳಿ ಮಾಡೋ ನೆಪದಲ್ಲಿ ವೆನೆಜುವೆಲಾ ಮೇಲೆ ಮುಗಿ ಬೀಳೋಣ ಅಂದ್ರು. ಹಾಗೆ ಹುಟ್ಟಿದ್ದೇ ಈ ಮಾಸ್ಟರ್ ಪ್ಲಾನ್. ಪೆಟ್ರೋಲ್ ಪಾಲಿಟಿಕ್ಸ್ ಮತ್ತು ಚೀನಾ ಲಿಂಕ್.
ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ಈ ವೆನೆಜುವೆಲಾ ಗಲಾಟೆಯಲ್ಲಿ ಅಮೆರಿಕದ ಆಯಿಲ್ ಪಾಲಿಟಿಕ್ಸ್ ಕೂಡ ಇದೆ. ವೆನೆಜುವೆಲಾದಲ್ಲಿ ಅಮೆರಿಕದ ಶೇವ್ರಾನ್ ಕಂಪನಿ ತೈಲ ತೆಗೀತಿದೆ. ಟ್ರಂಪ್ಗೆ ಈ ಕಂಪನಿಯನ್ನ ಅಲ್ಲಿಂದ ಓಡಿಸಬೇಕು ಎಂಬ ಆಸೆ ಇತ್ತು. ಆದ್ರೆ ಒಂದು ವೇಳೆ ನಾವು ಅಲ್ಲಿಂದ ಬಂದ್ರೆ ಆ ಜಾಗಕ್ಕೆ ಚೀನಾ ಬಂದು ಕೂರುತ್ತೆ, ಪೂರ್ತಿ ತೈಲ ಚೀನಾ ಪಾಲಾಗತ್ತೆ ಅಂತ ಶೇವ್ರಾನ್ ಕಂಪನಿ ಟ್ರಂಪ್ಗೆ ಮನವರಿಕೆ ಮಾಡಿಕೊಡ್ತು. ಹಾಗಾಗಿ ಶೇವ್ರಾನ್ ಕಂಪನಿಗೆ ಅಲ್ಲಿರಲು ಪರ್ಮಿಷನ್ ಕೊಟ್ಟ ಟ್ರಂಪ್ ಚೀನಾ ನೆಪದಲ್ಲಿ ವೆನೆಜುವೆಲಾ ಕಂಟ್ರೋಲ್ ತೆಗೆದುಕೊಳ್ಳುವ ಪ್ಲಾನ್ ಮಾಡಿದ್ರು. ಮಡುರೋ ಬೇಟೆಗೆ ಸ್ಕೆಚ್ ಹಾಕಿದ್ರು. ಜುಲೈ 25ರ ಸೀಕ್ರೆಟ್ ಆರ್ಡರ್, ರಕ್ತ ಸಿಕ್ತವಾಯಿತು ಸಮುದ್ರ. ಜುಲೈ 25ರಂದು ಟ್ರಂಪ್ ಒಂದು ಸೀಕ್ರೆಟ್ ಆರ್ಡರ್ ಸೈನ್ ಮಾಡಿದ್ರು. ಇದರ ಪ್ರಕಾರ ಅಮೆರಿಕದ ನೇವಿ ಫೇಸ್ 1 ಕಾರ್ಯಾಚರಣೆ ಶುರು ಮಾಡ್ತು. ಅದರಂತೆ ಕಳೆದ 4 ತಿಂಗಳಲ್ಲಿ ಮಾದಕ ವಸ್ತುಗಳನ್ನು ಹೊತ್ತು ತರ್ತಾ ಇದ್ದ 29ಕ್ಕೂ ಹೆಚ್ಚು ಬೋಟ್ಗಳ ಮೇಲೆ ದಾಳಿ ಮಾಡಲಾಯಿತು. ಬರೋಬ್ಬರಿ 105 ಜನರನ್ನ ಕೊಲ್ಲಲಾಯಿತು. ಈ ದಾಳಿಗೆ ಅಮೆರಿಕದ ರಕ್ಷಣಾ ಸಚಿವ ಪೀಟ್ ಹೆಕ್ಸೆಟ್ ಅನುಭವಿ ಅಧಿಕಾರಿಗಳನ್ನ ಕಡೆಗಣಿಸಿ ತಾವೇ ಆದೇಶ ನೀಡಿದ್ರು. ಈ ಆದೇಶದಲ್ಲಿ ಬದುಕುಳಿದವರನ್ನ ಏನು ಮಾಡಬೇಕು ಅನ್ನೋದಕ್ಕೆ ಸ್ಪಷ್ಟನೆ ಇರಲಿಲ್ಲ. ಹಾಗಾಗಿ ಸಮುದ್ರದಲ್ಲಿ ಬೋಟ್ ದಾಳಿಗೆ ತುತ್ತಾಗಿ ಪ್ರಾಣ ಉಳಿಸಿಕೊಳ್ಳಲು ನೀರಿನಲ್ಲಿ ಕೈಕಾಲು ಬಡಿತಾ ಇದ್ದವರ ಮೇಲೂ ಕೂಡ ನಿರ್ದಯವಾಗಿ ಗುಂಡು ಹಾರಿಸಿ ಸಾಯಿಸಲಾಯಿತು. ಅಮೆರಿಕದ ಹಿರಿಯ ಅಧಿಕಾರಿಗಳೇ ಇದನ್ನ ವಾರ್ ಕ್ರೈಮ್ ಅಂತ ಕರೀತಿದ್ದಾರೆ. ಆದ್ರೆ ಟ್ರಂಪ್ ಮಾತ್ರ ಇದಕ್ಕೆಲ್ಲ ತಲೆಯೇ ಕೆಡಿಸಿಕೊಂಡಿಲ್ಲ. ಅಡ್ಮಿರಲ್ ಅಲ್ವಿನ್ ಹೋಲ್ಸಿ ಅವರಂತ ಹಿರಿಯ ಅಧಿಕಾರಿಗಳನ್ನು ಈ ಪ್ಲಾನಿಂಗ್ ನಿಂದ ದೂರ ಇಟ್ಟು ಸರ್ಕಾರ ಇಂಥದ್ದೊಂದು ಡೆಡ್ಲಿ ಆಪರೇಷನ್ ನಡೆಸಿತ್ತು. ಏಲಿಯನ್ ಎನಿಮೀಸ್ ಆಕ್ಟ್ ಮತ್ತು ಜೈಲು ಪಾಲಿಟಿಕ್ಸ್ ಇದು ಇಷ್ಟಕ್ಕೆ ನಿಂತಿಲ್ಲ ಸ್ನೇಹಿತರೆ. ಇನ್ನೊಂದು ಕಡೆ ಅಮೆರಿಕದಲ್ಲಿರೋ ವೆನೆಜುವೆಲಾ ಪ್ರಜೆಗಳನ್ನ ಹೊರಹಾಕೋಕೆ ಟ್ರಂಪ್ ಟೀಮ್ 18ನೇ ಶತಮಾನದ ಹಳೆಯ ಕಾನೂನಾದ ಏಲಿಯನ್ ಎನಿಮೀಸ್ ಆಕ್ಟ್ ಅನ್ನ ಬಳಸಿಕೊಳ್ತಾ ಇದೆ. ಸ್ಟೀಫನ್ ಮಿಲ್ಲರ್ ಮತ್ತು ಮಾರ್ಕೋ ರೂಬಿಯೋ ಸೇರಿ ಎಲ್ ಸಾಲ್ವಡಾರ್ ದೇಶದ ಅಧ್ಯಕ್ಷರ ಜೊತೆಗೆ ಡೀಲ್ ಮಾಡಿಕೊಂಡಿದ್ದಾರೆ. ಅದರ ಪ್ರಕಾರ ಅಮೆರಿಕದಲ್ಲಿ ಸಿಕ್ಕಿಬಿದ್ದ ವೆನೆಜುವೆಲಾ ಪ್ರಜೆಗಳನ್ನ ನೇರವಾಗಿ ಎಲ್ ಸಾಲ್ವಡಾರ್ನ ಕುಖ್ಯಾತ ಸೆಕೋಟ್ ಜೈಲಿಗೆ ಕಳಿಸಲಾಗ್ತಾ ಇದೆ. ದುರಂತ ಏನಂದ್ರೆ ಅಲ್ಲಿ ನರಕ ಯಾತನೆ ಅನುಭವಿಸ್ತಾ ಇರೋ ಎಷ್ಟೋ ಜನರಿಗೆ ಯಾವ ಕ್ರಿಮಿನಲ್ ಹಿನ್ನೆಲೆಯೂ ಇಲ್ಲ. ಮುಂದೇನು ಕತೆ? ವೆನೆಜುವೆಲಾ ಅಧ್ಯಕ್ಷರನ್ನ ಏನ್ ಮಾಡುತ್ತೆ ಅಮೆರಿಕ? ಈ ಘಟನೆಯಿಂದ ವೆನೆಜುವೆಲಾ ನಡುಗಿ ಹೋಗಿದೆ. ಅಲ್ಲಿನ ರಕ್ಷಣಾ ಸಚಿವರು ಇದು ಅಮೆರಿಕದ ಅತಿದೊಡ್ಡ ಆಕ್ರಮಣ ಅಂತ ಕರೆದಿದ್ದಾರೆ. ಇನ್ನೊಂದೆಡೆ ಮಡುರೋ ಎಲ್ಲಿದ್ದಾರೆ, ಬದುಕಿದ್ದಾರಾ ಇಲ್ವಾ ಅನ್ನೋದೇ ಅಲ್ಲಿನ ಸರ್ಕಾರಕ್ಕೆ ಗೊತ್ತಿಲ್ಲ. ವೆನೆಜುವೆಲಾ ಉಪಾಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಟಿವಿಯಲ್ಲಿ ಬಂದು ನಮ್ಮ ಅಧ್ಯಕ್ಷರು ಜೀವಂತವಾಗಿದ್ದಾರೆ ಅನ್ನೋದಕ್ಕೆ ಅಮೆರಿಕ ಸಾಕ್ಷಿ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಇತ್ತ ಅಮೆರಿಕದ ರಾಯಭಾರ ಕಚೇರಿ ಅಲ್ಲಿನ ತನ್ನ ಪ್ರಜೆಗಳಿಗೆ ಹೊರಗೆ ಬಾರದಂತೆ ಎಚ್ಚರಿಕೆ ನೀಡಿದೆ. ಇನ್ನು ಈ ಆಪರೇಷನ್ ಬಗ್ಗೆ ಪ್ರಪಂಚ ಇಬ್ಬಾಗೋಗಿದೆ. ಅರ್ಜೆಂಟೀನಾ ಅಧ್ಯಕ್ಷ ಝೇವಿಯರ್ ಮಿಲೈ ಸ್ವಾತಂತ್ರ್ಯಕ್ಕೆ ಜಯ ಸಿಕ್ಕಿದೆ ಅಂತ ಫುಲ್ ಖುಷಿಯಾಗಿದ್ದಾರೆ. ಆದ್ರೆ ಪಕ್ಕದ ಕೊಲಂಬಿಯಾ ಅಧ್ಯಕ್ಷ ಗುಸ್ತಾವೋ ಪೆಟ್ರೋ ಫುಲ್ ಟೆನ್ಷನ್ ಆಗಿದ್ದಾರೆ. ಎಲ್ಲಿ ವೆನೆಜುವೆಲಾ ಜನ ಭಯ ಬಿದ್ದು ತಮ್ಮ ದೇಶಕ್ಕೆ ನುಗ್ಗಿ ಬಿಡ್ತಾರೋ ಅಂತ ಬಾರ್ಡರ್ನಲ್ಲಿ ಸೈನ್ಯ ನಿಯೋಜನೆ ಮಾಡಿದ್ದಾರೆ. ಸ್ಪೇನ್ ಪ್ರಧಾನಿ ಮಾತ್ರ ದಯವಿಟ್ಟು ಎಲ್ಲರೂ ಶಾಂತಿ ಕಾಪಾಡಿ ಅಂತಾರಾಷ್ಟ್ರೀಯ ಕಾನೂನು ಗೌರವಿಸಿ ಅಂತ ಮನವಿ ಮಾಡಿದ್ದಾರೆ. ಸ್ನೇಹಿತರೆ, ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಮೆಡ್ರೋ ಅವರನ್ನ ಅಮೆರಿಕಕ್ಕೆ ಕರೆತರಲಾಗಿದೆ. ಅವರ ತಲೆಗೆ ಅಮೆರಿಕ ಬರೋಬ್ಬರಿ $50 ಮಿಲಿಯನ್ ಅಂದ್ರೆ 450 ಕೋಟಿ ರೂಪಾಯಿ ಬಹುಮಾನ ಘೋಷಿಸಿತ್ತು. ಈಗ ಅವರ ಮೇಲೆ ಡ್ರಗ್ಸ್ ಮತ್ತು ಭಯೋತ್ಪಾದನೆ ಕೇಸ್ ಹಾಕಿ ವಿಚಾರಣೆ ನಡೆಸ್ತೀವಿ ಅಂತ ಅಮೆರಿಕ ಘೋಷಿಸಿದೆ. ಆದ್ರೆ ಆಯಿಲ್, ಇಮಿಗ್ರೇಷನ್ ಮತ್ತು ಡ್ರಗ್ಸ್ ನೆಪ ಒಡ್ಡಿ ಬೇರೊಂದು ದೇಶದ ಒಳಗೆ ನುಗ್ಗಿ ಅಲ್ಲಿನ ಅಧ್ಯಕ್ಷರನ್ನೇ ಅಮೆರಿಕ ಈ ರೀತಿ ಬಂಧಿಸಿದ್ದು ಸರಿಯಾ? 100ಕ್ಕೂ ಹೆಚ್ಚು ಜನರ ಸಾವಿಗೆ ಕಾರಣವಾದ ಬೋಟ್ ದಾಳಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.